Namaste. Today we are going to study 6 more concepts, accounting concepts. The first one, cost concept. Under this concept, fixed assets are recorded in the account books at the price at which they are acquired. The price paid to acquire the assets is termed as cost, and this cost is the basis for all the subsequent accounting for the asset. ಕಾಸ್ಟ್ ಕಾನ್ಸೆಪ್ಟ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಾವು ಫಿಕ್ಸ್ಡ್ ಅಸೆಟ್ ಅನ್ನ ಪರ್ಚೇಸ್ ಮಾಡ್ತೇವಲ್ಲ, ಅದನ್ನ ನಾವು ಯಾವ ಪ್ರೈಸ್ಗೆ ಪರ್ಚೇಸ್ ಮಾಡಿದ್ದೇವೆ ಆ ಪ್ರೈಸ್ ಅಲ್ಲಿ ರೆಕಾರ್ಡ್ ಮಾಡಬೇಕು ಅಂತ. ಪ್ರೈಸ್ ಎಟ್ ವಿಚ್ ದೇ ಆರ್ ಎಕ್ವೈರ್ಡ್, ನಾವು ಪರ್ಚೇಸ್ ಮಾಡಿದ ಪ್ರೈಸ್ ಅನ್ನ ಬರಿಬೇಕು. ಸೊ ಅದನ್ನೇ ನಾವು ಕಾಸ್ಟ್ ಅಂತ ಹೇಳ್ತೇವೆ. ಈ ಕಾಸ್ಟ್ ನೆಕ್ಸ್ಟ್ ಎಲ್ಲ ಕ್ಯಾಲ್ಕುಲೇಷನ್ಗೆ ಬೇಸಿಸ್ ಆಗಿರುತ್ತೆ. ಈ ಕಾಸ್ಟ್ ಮೇಲೆನೆ ಬೇರೆಲ್ಲ ಕ್ಯಾಲ್ಕುಲೇಷನ್ಸ್ ನಾವು ಮಾಡೋದು. For example, when a building is acquired for rupees 5 lakh, it is recorded in the account books at rupees 5 lakh, even though the market value may be 6 lakh. ಅಂದ್ರೆ ಅರ್ಥ ಏನು? ಬಿಲ್ಡಿಂಗ್ ಅನ್ನ ನಾವು 5 ಲ್ಯಾಕ್ಗೆ ಪರ್ಚೇಸ್ ಮಾಡಿರ್ತೇವೆ, ಆಗ ನಾವು 5 ಲ್ಯಾಕ್ ರುಪೀಸ್ ಅಂತಾನೆ ಬರಿಬೇಕು ನಮ್ಮ ಅಕೌಂಟ್ಸ್ ಬುಕ್ ಅಲ್ಲಿ. ಮಾರ್ಕೆಟ್ ಪ್ರೈಸ್ 6 ಲ್ಯಾಕ್ ಆಗಿರ್ಬೋದು, ಅದಕ್ಕಿಂತ ಜಾಸ್ತಿ ಆಗಿರ್ಬೋದು, ಆದ್ರೆ ನಾವು ಬರೆಯುವಾಗ ಮಾತ್ರ ಎಷ್ಟಕ್ಕೆ ನಾವು ಪರ್ಚೇಸ್ ಮಾಡಿದ್ದೇವೆ ಅಷ್ಟಕ್ಕೆ ಮಾತ್ರ ಬರಿಬೇಕು. But the asset is shown in the balance sheet year after year at cost price minus depreciation. But balance sheet ಅಲ್ಲಿ ನೀವು ತೋರಿಸುವಾಗ ಏನ್ ಮಾಡ್ತೀರಿ? ಕಾಸ್ಟ್, ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್ ಬರೀತೀರಿ, ಮೈನಸ್ ಡಿಪ್ರಿಸಿಯೇಷನ್ ಬರೀತೀರಿ, ಆ ದಿನಕ್ಕೆ ಅದರ ವ್ಯಾಲ್ಯೂ ಎಷ್ಟು ಅಂತ ತೋರಿಸ್ತೀರಿ. ಬಟ್ ಯು ಹ್ಯಾವ್ ಟು ಮೆನ್ಷನ್ ದ ಕಾಸ್ಟ್. ಸಪೋಸ್ ಇಲ್ಲಿ ಕಾಸ್ಟ್ ಕಾನ್ಸೆಪ್ಟ್ ಇಲ್ಲದಿದ್ರೆ ಏನಾಗ್ತಿತ್ತು? ಇಫ್ ದರ್ ಇಸ್ ನೋ ಕಾಸ್ಟ್ ಕಾನ್ಸೆಪ್ಟ್, ನಾವೇನ್ ಮಾಡ್ತಿದ್ವು? ಎಲ್ಲವನ್ನ ಮಾರ್ಕೆಟ್ ಪ್ರೈಸ್ಗೆ ಬರೀತಿದ್ವು. ದೆನ್ ಇಟ್ ಇಸ್ ಡಿಫಿಕಲ್ಟ್. Say for every accounting year, at the end of the year, when you are preparing the statement, you have to see each and every asset price. Building ಗೆ ಈಗ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೈಸ್ ಇದೆ, ಲ್ಯಾಂಡ್ ಗೆ ಈಗ ಎಷ್ಟು ಪ್ರೈಸ್ ಇದೆ, ಮಿಷನರಿಗೆ ಈಗ ಎಷ್ಟು ಪ್ರೈಸ್ ಇದೆ, ಪ್ರತಿಯೊಂದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ತುಂಬಾ ನಿಮ್ಗೆ ಕಷ್ಟ ಆಗ್ತಾ ಇದೆ. ಸೊ ಬಿಕಾಸ್ ಆಫ್ ದಟ್ ರೀಸನ್, ಕಾಸ್ಟ್ ಕಾನ್ಸೆಪ್ಟ್ ಮೇಕ್ಸ್ ಅನ್ ಅಕೌಂಟೆಂಟ್ಸ್ ಲೈಫ್ ಸಿಂಪ್ಲರ್. ನಮ್ಗೆ ಈಗ ಏನಾಗುತ್ತೆ? ಈಸಿ ಇದೆ. ಯಾವಾಗ ತಗೊಂಡಿದ್ದೇವೆ, ಆ ಪ್ರೈಸ್ ಎಷ್ಟಿತ್ತು ಅದನ್ನ ಬರೆದ್ರೆ ಆಯ್ತು. ಈವನ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಸಿಯೇಷನ್, ಕಾಸ್ಟ್ ಕಾನ್ಸೆಪ್ಟ್ ಹೆಲ್ಪ್ಸ್. ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಿಮ್ಗೆ ಈಗ ಫಿಕ್ಸ್ಡ್ ಪ್ರೈಸ್ ಇದೆ ಅಲ್ವಾ? ಅಸೆಟ್ ಅನ್ನು ಪರ್ಚೇಸ್ ಮಾಡುವಾಗ ಎಷ್ಟು ರೂಪಾಯಿ ಕೊಟ್ಟು ನೀವು ಪರ್ಚೇಸ್ ಮಾಡಿದ್ರಿ, ಆ ಅಮೌಂಟ್ ಅನ್ನು ತಗೊಳ್ತೀರಿ, ಲೈಫ್ ಆಫ್ ಅಸೆಟ್ ನೋಡ್ತೀರಿ, ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸುಲಭ. ಒಂದ್ ವೇಳೆ ಮಾರ್ಕೆಟ್ ಪ್ರೈಸ್ ಆಗಿದ್ರೆ ಏನ್ ಮಾಡ್ಬೇಕಿತ್ತು? ಪ್ರತಿ ವರ್ಷ ಮಾರ್ಕೆಟ್ ಪ್ರೈಸ್ ನೋಡ್ಬೇಕಿತ್ತು, ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ತುಂಬಾ ಕಷ್ಟ ಆಗ್ತಿತ್ತು. ಸೊ ಕಾಸ್ಟ್ ಕಾನ್ಸೆಪ್ಟ್ makes everything easy, right? ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ, ನೀವು ಯಾವುದೇ ಅಸೆಟ್ ಅನ್ನು ಎಕ್ವೈರ್ ಮಾಡುವಾಗ ಅದರ ಕಾಸ್ಟ್ ಪ್ರೈಸ್ ಅನ್ನ ನಿಮ್ಮ ಬುಕ್ಸ್ ಅಲ್ಲಿ ನಮೂದಿಸಬೇಕು ಅಲ್ವಾ? ಯು ಹ್ಯಾವ್ ಟು ಎಂಟರ್. ಬಟ್ ಜಸ್ಟ್ ಇಮ್ಯಾಜಿನ್ ಯೋರ್ ಅಂಕಲ್ ಹ್ಯಾಸ್ ಗಿಫ್ಟೆಡ್ furniture worth rupees 5 lakh. Now the question is whether you have to mention this rupees 5 lakh worth furniture in the balance sheet. ನೀವು ಎಂಟರ್ ಮಾಡಬೇಕಾ ಬೇಡವಾ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫರ್ನಿಚರ್ 5 lakh ಅಂತ ಮಾಡಬೇಕಾ ಬೇಡವಾ? ಎಸ್ ಆರ್ ನೋ? ದ ಆನ್ಸರ್ ಇಸ್ ನೋ. ಯಾಕೆ? ಅಸೆಟ್ ಬಂದಿರಬಹುದು ನಿಮ್ಗೆ, ಬಟ್ ನೀವು ಅದಕ್ಕೆ ಏನು ಪೇಮೆಂಟ್ ಮಾಡಲಿಲ್ಲ. ಸೊ ದೇರ್ ಇಸ್ ನೋ ಕಾಸ್ಟ್ ಪ್ರೈಸ್. ಸೊ ಯು ಆರ್ ನಾಟ್ ಸಪೋಸ್ ಟು ರೈಟ್ ಫರ್ನಿಚರ್ ಇನ್ ದ ಬ್ಯಾಲೆನ್ಸ್ ಶೀಟ್. ಕ್ಲಿಯರ್? ಯಾವಾಗಲೂ ನಮ್ಮ ಅಕೌಂಟ್ಸ್ ಅಲ್ಲಿ ನಾವು ಯಾವ್ದನ್ನ ಹಣ ಕೊಟ್ಟು ತಗೊಂಡಿರ್ತೇವೆ ಅದನ್ನ ಮಾತ್ರ ಎಂಟರ್ ಮಾಡಬೇಕು. ಕ್ಲಿಯರ್ ನೋ? The next one is dual aspect concept, accounting equation concept. ಎರಡು ಹೆಸರಲ್ಲಿ ಕರೀತಾರೆ ಇದನ್ನು. ಹೆಸರು ನೋಡಿ, dual aspect. Dual means what? Two. There are two aspects. Every business transaction involves dual or double aspects of equal value. ಒಂದೇ ವ್ಯಾಲ್ಯೂ ಇರುವಂತಹ ಎರಡು ವಿಷಯಗಳಿರ್ತವೆ, ಎರಡು ಆಯಾಮಗಳಿರ್ತವೆ ಪ್ರತಿ ಟ್ರಾನ್ಸಾಕ್ಷನ್ಗೆ ಕೂಡ. ಟೆಕ್ನಿಕಲಿ ಸ್ಪೀಕಿಂಗ್, ಫಾರ್ ಎವ್ರಿ ಡೆಬಿಟ್ ದೇರ್ ಇಸ್ ಅ ಕ್ರೆಡಿಟ್. ಇದು ನೆನ್ಪಿಟ್ಕೋಬೇಕು. ಒಂದು ಡೆಬಿಟ್ ಎಂಟ್ರಿ ಇದ್ರೆ ಅಲ್ಲಿ ಕ್ರೆಡಿಟ್ ಎಂಟ್ರಿ ಇರಲೇಬೇಕು, ಅದರ್ವೈಸ್ ದ ಟ್ರಾನ್ಸಾಕ್ಷನ್ ಬಿಕಮ್ಸ್ ಹ್ಯಾಂಡಿಕ್ಯಾಪ್ಡ್ ಅಲ್ವಾ? ಟ್ರಾನ್ಸಾಕ್ಷನ್ ಅನ್ನ ಅಂಗವಿಕಲ ಮಾಡಬೇಡಿ. ಡೆಬಿಟ್ ಇರಬೇಕು, ಕ್ರೆಡಿಟ್ ಇರಬೇಕು. Therefore, we can say that every debit must have a corresponding credit and vice versa. ಡೆಬಿಟ್ ಗೆ ಒಂದು ಕ್ರೆಡಿಟ್ ಇರಬೇಕು, ಕ್ರೆಡಿಟ್ ಗೆ ಒಂದು ಡೆಬಿಟ್ ಇರಬೇಕು. ಫಾರ್ ಎಕ್ಸಾಂಪಲ್, a firm sells goods worth rupees 8,000. ಇದೊಂದು ಟ್ರಾನ್ಸಾಕ್ಷನ್ ತಗೊಳ್ಳಿ. A firm sells goods worth rupees 8,000. The two simultaneous implications on the seller are, ಈಗ ನಾವು ಸೆಲ್ಲರ್ ಆದ್ರೆ ನಾವು 8,000 ವರ್ತ್ ಗೂಡ್ಸ್ ಅನ್ನ ಸೇಲ್ ಮಾಡಿದ್ದೇವೆ.
ಇದರಲ್ಲಿ ಎರಡು ಆಯಾಮಗಳು ಯಾವುದೆಲ್ಲ, ಎರಡು ಇಫೆಕ್ಟ್ ಯಾವುದು? ಒಂದು ಫಾರ್ಗೋಯಿಂಗ್ ಗೂಡ್ಸ್ ವರ್ತ್ ರುಪೀಸ್ 8,000. ನಾವು ಗೂಡ್ಸ್ ಅನ್ನು ಮಾರಬೇಕಾದ್ರೆ 8,000ಕ್ಕೆ ಗೂಡ್ಸ್ ಅನ್ನು ಮಾರಿದ್ದೇವೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಮ್ಮ ಗೂಡ್ಸ್ 8,000 ಬೆಲೆಯ ಗೂಡ್ಸ್ ಹೊರಗಡೆ ಹೋಗ್ತವೆ, ಕರೆಕ್ಟಾ? ಸೊ ವಿ ಆರ್ ಫಾರ್ಗೋಯಿಂಗ್, ವಿ ಆರ್ ಗಿವಿಂಗ್ ಇಟ್ ಅವೇ. ನೆಕ್ಸ್ಟ್ ಸೆಕೆಂಡ್ ಇಂಪ್ಲಿಕೇಶನ್ ಇಸ್ ರಿಸೀಟ್ ಆಫ್ ಕ್ಯಾಶ್ ರುಪೀಸ್ 8,000. ನಮ್ಗೆ 8,000 ರುಪೀಸ್ ಬರುತ್ತೆ ಅಂದ್ರೆ ಏನಾಯ್ತು? ನಾವು 8,000 ಬೆಲೆಯ ವಸ್ತುವನ್ನು ಮಾರಿದ್ದೇವೆ ಅಂತ ಹೇಳಿದ್ರೆ 8,000 ರೂಪಾಯಿ ಬರ್ತದೆ, ಆ ವಸ್ತು ಹೊರಗೆ ಹೋಗ್ತದೆ, ರೈಟ್? ಸೊ ದೇರ್ ಆರ್ ಟೂ ಇಂಪ್ಲಿಕೇಶನ್ಸ್. ಅಕೌಂಟಿಂಗ್ ಇಕ್ವೇಶನ್ ನೋಡಿ. ಅಕೌಂಟಿಂಗ್ ಇಕ್ವೇಶನ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್. ನಿಮ್ಗೆ ಗೊತ್ತಿರ್ಬೋದು, ಟೋಟಲ್ ಅಸೆಟ್ ಸೈಡ್ ಮತ್ತೆ ಟೋಟಲ್ ಲಯಬಿಲಿಟೀಸ್ ಸೈಡ್ ಟ್ಯಾಲಿ ಆಗಬೇಕು ಅಲ್ವಾ? ಟೋಟಲ್ ಅಸೆಟ್ಸ್ ಆರ್ ಈಕ್ವಲ್ ಟು ಟೋಟಲ್ ಲಯಬಿಲಿಟೀಸ್. See here, total assets are equal to total liabilities. Total assets ಅಲ್ಲಿ ಏನಿರ್ತದೆ? ಕ್ಯಾಪಿಟಲ್ ಮತ್ತೆ ಔಟ್ಸೈಡರ್ಸ್ ಲಯಬಿಲಿಟಿ ಇರ್ತದೆ, ರೈಟ್? ಸೊ ಕ್ಯಾಪಿಟಲ್ ಅಂದ್ರೆ ಏನು? ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡರ್ಸ್ ಲಯಬಿಲಿಟೀಸ್. See, just imagine a balance sheet. There is a liability side and asset side, correct? Both should get tallied. Both should get tallied. ಸೊ ಟ್ಯಾಲಿ ಮಾಡಬೇಕಾದ್ರೆ ನಿಮ್ಗೆ ಏನಾಗಿರ್ಬೇಕು? ಇದೆರಡು ಸೈಡ್ ಅಂದ್ರೆ ಅಸೆಟ್ಸ್ ಸೈಡ್ ಮತ್ತೆ ಲಯಬಿಲಿಟೀಸ್ ಸೈಡ್ ಟೋಟಲ್ ಸೇಮ್ ಈಕ್ವಲ್ ಆಗಬೇಕು. ಸೊ ಟೋಟಲ್ ಅಸೆಟ್ಸ್ ಇಸ್ ಈಕ್ವಲ್ ಟು ಟೋಟಲ್ ಲಯಬಿಲಿಟಿ. ಅಗ್ರಿ? ಟೋಟಲ್ ಅಸೆಟ್ಸ್ ಇಸ್ ಈಕ್ವಲ್ ಟು ಟೋಟಲ್ ಲಯಬಿಲಿಟೀಸ್. ಅಸೆಟ್ಸ್, ಟೋಟಲ್ ಅಸೆಟ್ಸ್ ಮೈನಸ್ ಅದರ್ ಲಯಬಿಲಿಟೀಸ್ ಆರ್ ಲಯಬಿಲಿಟಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್. ಹೌದಲ್ವಾ? ಟೋಟಲ್ ಅಸೆಟ್ಸ್ ಇಸ್ ಈಕ್ವಲ್ ಟು ಟೋಟಲ್ ಲಯಬಿಲಿಟಿ. ಸೊ ಕ್ಯಾಪಿಟಲ್ ಅಂದ್ರೆ ಏನು? ಕ್ಯಾಪಿಟಲ್ ಇಷ್ಟನ್ನು ಮಾತ್ರ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಟೋಟಲ್ ಅಸೆಟ್ಸ್ ಇಂದ ಅದರ್ ಲಯಬಿಲಿಟೀಸ್ ಆರ್ ಲಯಬಿಲಿಟೀಸ್ ಅನ್ನು ಮೈನಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತದೆ? ಕ್ಯಾಪಿಟಲ್ ಸಿಗ್ತದೆ. ಸೊ ಫಾರ್ಮುಲಾ ನೋಡಿ, ಇದನ್ನ ಬ್ಯಾಲೆನ್ಸ್ ಶೀಟ್ ಅನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಅಸೆಟ್ಸ್ ಮೈನಸ್ ಲಯಬಿಲಿಟಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್. ಓಕೆ? ಅಥವಾ ಅಸೆಟ್ಸ್, ಟೋಟಲ್ ಅಸೆಟ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಓಕೆ, ಲಯಬಿಲಿಟೀಸ್ ಅಂದ್ರೆ ಏನು? ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಕ್ಯಾಪಿಟಲ್. ಇಷ್ಟು ಪೋರ್ಷನ್ ಬೇಕಂತಾದ್ರೆ ನಿಮ್ಗೆ, ಇಷ್ಟು ಪೋರ್ಷನ್ ಬೇಕು ಅಂತಾದ್ರೆ ನೀವೇನ್ ಮಾಡಬೇಕು? ಅಸೆಟ್ಸ್ ಇಂದ ಕ್ಯಾಪಿಟಲ್ ಅನ್ನ ಮೈನಸ್ ಮಾಡಬೇಕು. ದೆನ್ ವಿಲ್ ಗೆಟ್ ಲಯಬಿಲಿಟೀಸ್. ಸೊ ಫಾರ್ಮುಲಾ ಏನ್ ಹೇಳಿ? ಟೋಟಲ್ ಅಸೆಟ್ಸ್ ಇಸ್ ಈಕ್ವಲ್ ಟು ಟೋಟಲ್ ಲಯಬಿಲಿಟೀಸ್, ರೈಟ್? ದೆನ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಟೋಟಲ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಟೋಟಲ್ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್. ಸೊ ಇದು ಅಕೌಂಟಿಂಗ್ ಈಕ್ವೇಶನ್. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು ಹೇಳಿದೆ ಪ್ರತಿ ಟ್ರಾನ್ಸಾಕ್ಷನ್ಗೆ ಕೂಡ ಎರಡು ಆಸ್ಪೆಕ್ಟ್ ಇರುತ್ತೆ ಅಂತ. ಸೊ ಇಂಟ್ರೊಡ್ಯೂಸ್ಡ್ ಕ್ಯಾಪಿಟಲ್ ರುಪೀಸ್ 10 lakh ಅಂತ ಇದೆ ಅಂತ ಅಂದ್ಕೊಳ್ಳಿ. ಸೊ ಏನಾಗುತ್ತೆ ಆಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ? ನೀವು ಇಲ್ಲಿ ಬರೀತೀರಿ ಕ್ಯಾಪಿಟಲ್ 10 lakh. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ಲಿಲ್ಲ, ಇಲ್ಲಿ 10 lakh ಇದೆ, ಇಲ್ಲಿ ಏನೂ ಇಲ್ಲ. ಹೇಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ? ಇನ್ನೊಂದು ಆಸ್ಪೆಕ್ಟ್ ಯಾವುದು? ಕ್ಯಾಪಿಟಲ್ 10 ಲಕ್ಷ ತರುವಾಗ ನೀವು ಕ್ಯಾಶ್ ಅನ್ನು ಕೂಡ ತಂದಿರ್ತೀರಿ ಅಲ್ವಾ? ಸೊ ಇಟ್ ವಿಲ್ ಬಿ ದೇರ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಸೊ ಕ್ಯಾಶ್ ಎಷ್ಟಿದೆ? ಅಗೇನ್ ದೇರ್ ಇಸ್ 10 lakh. ಬ್ಯಾಲೆನ್ಸ್ ಶೀಟ್ ಗೆಟ್ಸ್ ಟ್ಯಾಲಿಡ್. 10 lakh ಈಕ್ವಲ್ ಆಯ್ತು, ರೈಟ್? ಈಗ ಯು ಪರ್ಚೇಸ್ಡ್ ಅ ಮೆಷಿನರಿ ವರ್ತ್ ರುಪೀಸ್ 2 lakh ಅಂತ ಅಂದ್ಕೊಳ್ಳಿ. ಸೊ ಮೆಷಿನರಿ ವರ್ತ್ ರುಪೀಸ್ 2 lakh. ಈಗ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ಲಿಲ್ಲ, ಇಲ್ಲಿ 10 ಉಂಟು, ಇಲ್ಲಿ 12 ಉಂಟು. ಹೀಗಾಗತ್ತಾ? ಇಲ್ಲ. ಮೆಷಿನರಿಯನ್ನು ನೀವು ಪರ್ಚೇಸ್ ಮಾಡುವಾಗ ಏನಾಗ್ತದೆ? 2 ಲಕ್ಷದ ಮೆಷಿನರಿ ಪರ್ಚೇಸ್ ಮಾಡುವಾಗ ನೀವು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿರ್ತೀರಿ. ಸೊ ದಿಸ್ ಬಿಕಮ್ಸ್ 8 lakh, ಕರೆಕ್ಟ್? ಸೊ ಕ್ಯಾಪಿಟಲ್ ನಿಮ್ಮ ಹತ್ರ 10 ಲಕ್ಷ ಇಂಟ್ರೊಡ್ಯೂಸ್ ಮಾಡಿದ್ದೀರಿ, ಅದರಲ್ಲಿ ಮೆಷಿನರಿ 2 lakh ತಗೊಂಡಿದ್ದೀರಿ, ಉಳಿದ ಕ್ಯಾಶ್ 8 lakh. ಬ್ಯಾಲೆನ್ಸ್ ಶೀಟ್ ಗೆಟ್ಸ್ ಟ್ಯಾಲಿಡ್. 10 lakh ಆಯ್ತು, ಕ್ಲಿಯರ್? ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ಅಷ್ಟೇ. ಈಗ ನೀವು ಲೋನ್ ತಗೊಳ್ತೀರಾ ಅಂತ ಅಂದ್ಕೊಳ್ಳಿ. ಲೋನ್ 1 lakh ಇದು ತಗೊಂಡಿದ್ದೀರಿ, ಆಗ ಎಷ್ಟಾಯ್ತು? 10 + 1 ಇಲ್ಲಿ 11 lakh ಆಯ್ತು. ಲೋನ್ ತಗೊಳ್ಳುವಾಗ ನಿಮ್ಮ ಹತ್ರ ಹಣ ಬರ್ತದೆ ಅಲ್ವಾ? ಸೊ ಇದೆಷ್ಟಾಯ್ತು? ಇದೀಗ ದಿಸ್ ಬಿಕಮ್ಸ್ 9 lakh. ನಿಮ್ಮ ಹತ್ರ ಕ್ಯಾಶ್ ಉಳಿಯಿತು ಅಲ್ವಾ? ಕ್ಯಾಶ್ ಎಕ್ಸ್ಟ್ರಾ ಬಂತು. ಸೊ 9 + 2 11. ಸೊ 11 lakh. ಪ್ರತಿ ಟ್ರಾನ್ಸಾಕ್ಷನ್ ಕೂಡ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಇದು ಯಾಕೆ ಟ್ಯಾಲಿ ಆಗ್ತದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂಡ್ ಡಬಲ್ ಎಂಟ್ರಿ ಸಿಸ್ಟಮ್. ಒಂದು ಡೆಬಿಟ್ಗೆ ಒಂದು ಕ್ರೆಡಿಟ್ ಇರಲೇಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಯಾವಾಗಲೂ ಟ್ಯಾಲಿ ಆಗೋದು ಆ ರೀಸನ್ಗೆ. ನಾವು ಟ್ಯಾಲಿ ಮಾಡೋದಲ್ಲ, ಅದು ಆಟೋಮ್ಯಾಟಿಕಲಿ ಆಗುತ್ತೆ ನಾವೆಲ್ಲ ಟ್ರಾನ್ಸಾಕ್ಷನ್ ಎಲ್ಲ ಎಂಟ್ರೀಸ್ ಕರೆಕ್ಟ್ ಆಗಿ ಮಾಡಿದ್ರೆ. ಕ್ಲಿಯರ್ ಆಯ್ತಲ್ವಾ?
The next one is accounting period concept. As the name says, accounting period. Okay. We have to take into consideration accounting period. ಎಷ್ಟು ಟೈಮ್ ಅಂತ ನೋಡಬೇಕು. Accounting is a continuous process in any business undertaking. Every businessman wants to know the results of his investment and efforts at frequent intervals. ಸೊ ಪ್ರತಿ ಬಿಸ್ನೆಸ್ ಮ್ಯಾನ್ಗೂ ಇರ್ತದೆ ಒಂದು ಕೆಲವು ಸಮಯಗಳಿಗೊಮ್ಮೆ ನನ್ನ ಬಿಸ್ನೆಸ್ ಇದು ಪ್ರಗತಿಯನ್ನು ನೋಡಬೇಕು, ಏನಾಗ್ತಾ ಇದೆ ಅಂತ ನೋಡಬೇಕು ಅಂತ. Therefore, the working life of an undertaking is split into convenient short periods of time called accounting periods. So the entire working life ಒಂದು ಬಿಸ್ನೆಸ್ ಇದು ಪೂರ್ತಿ ಆಯುಷ್ಯವನ್ನ ನಾವು ಶಾರ್ಟ್ ಪೀರಿಯಡ್ ಆಗಿ ಸ್ಪ್ಲಿಟ್ ಮಾಡ್ತೇವೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಮನುಷ್ಯನಿಗೆ 80 ವರ್ಷ ಬದುಕ್ತಾನೆ ಅಂತ ಹೇಳಿದ್ರೆ 10 ವರ್ಷ ಹೀಗೆ ಸ್ಪ್ಲಿಟ್ ಮಾಡಿ ನೋಡ್ಬೋದು ಅವನೇನ್ ಮಾಡ್ತಿದ್ದ ಅಂತ. ಓಕೆ, ಇಟ್ಸ್ ಕಾಲ್ಡ್ ಅಕೌಂಟಿಂಗ್ ಪೀರಿಯಡ್. ಶಾರ್ಟ್ ಪೀರಿಯಡ್ ಆಗಿ ನಾವು ವಿಭಜಿಸ್ತೇವಲ್ಲ, ಆ ಶಾರ್ಟ್ ಪೀರಿಯಡ್ ಅನ್ನು ನಾವು ಅಕೌಂಟಿಂಗ್ ಪೀರಿಯಡ್ ಅಂತ ಹೇಳ್ತೇವೆ. ಅಕೌಂಟಿಂಗ್ ಪೀರಿಯಡ್ ಕ್ಯಾನ್ ಬಿ 3 months, 6 months, 1 year, 2 years ಹೇಗೋ ಆಗಿರ್ಬೋದು. ಬಟ್ ಅಕಾರ್ಡಿಂಗ್ ಟು ಅವರ್ ಲಾ, ಟ್ಯಾಕ್ಸೇಷನ್ ಲಾದ ಪ್ರಕಾರ ಮತ್ತೆ ನಮ್ಮ ಕಂಪನೀಸ್ ಆಕ್ಟ್ ಪ್ರಕಾರ ಅಕೌಂಟಿಂಗ್ ಪೀರಿಯಡ್ ಯಾವಾಗಲೂ 1 year ಆಗಿರಬೇಕು ಅಂತ. ಸೊ ವಿ ಆರ್ ಫಾಲೋಯಿಂಗ್ 1 year. ಹೇಳ್ಬೋದಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಕೌಂಟಿಂಗ್ ಪೀರಿಯಡ್? ಇಟ್ ಈಸ್ ಫ್ರಮ್ 1st April to 31st March. ಓಕೆ, ಸೊ ಈ ಅಕೌಂಟಿಂಗ್ ಪೀರಿಯಡ್ ಇಂದ ಎಂತ ಆಗುತ್ತೆ? ವಾಟ್ ಇಸ್ ದ ಬೆನಿಫಿಟ್ ಆಫ್ ಇಟ್? ಯಾಕೆ ನಾವು ಇದನ್ನು ಕಾನ್ಸೆಪ್ಟ್ ಅನ್ನು ಫಾಲೋ ಮಾಡ್ತಿದ್ದೇವೆ? ಈ ಕಾನ್ಸೆಪ್ಟ್ ಇರೋದಿದ್ರೆ ಏನಾಗ್ತಿತ್ತು? ಒಂದು ವೇಳೆ ಈ ಕಾನ್ಸೆಪ್ಟ್ ಇರೋದಿದ್ರೆ, ಇನ್ ದ ಆಬ್ಸೆನ್ಸ್ ಆಫ್ ದಿಸ್ ಕಾನ್ಸೆಪ್ಟ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಅಸರ್ಟೈನ್ ದ ಪ್ರಾಫಿಟ್. ನಿಮ್ಗೆ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನೀವು ಯಾವಾಗ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಬೇಕಿತ್ತು? ನಿಮ್ಮೆಲ್ಲ ಬಿಸ್ನೆಸ್ ಆಗಿ ಎಷ್ಟು ವರ್ಷ ರನ್ ಆಗುತ್ತೆ ಅಷ್ಟು ವರ್ಷ ರನ್ ಆಗಿ ಬಿಸ್ನೆಸ್ ಕ್ಲೋಸ್ ಆದಾಗ ನೀವು ಪ್ರಾಫಿಟ್ ನೋಡ್ಬೇಕಿತ್ತು ಅಲ್ವಾ? ಅಕೌಂಟಿಂಗ್ ಪೀರಿಯಡ್ ಇಲ್ಲದಿದ್ರೆ ಒಂದು ಬಿಸ್ನೆಸ್ 20 ವರ್ಷ ಹೋಗ್ತದೆ ಅಂತ ಅಂದ್ಕೊಳ್ಳಿ, 20 ವರ್ಷ ಆದ್ಮೇಲೆ ನೀವು ನೋಡ್ಬೇಕಿತ್ತು ಅಲ್ವಾ? ಸೊ ಈ ಅಕೌಂಟಿಂಗ್ ಪೀರಿಯಡ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಅಷ್ಟು ಹೊತ್ತು ಕಾಯ್ಬೇಡಿ, ನಿಮ್ಮ ಇಡೀ ಲೈಫ್ ಆಫ್ ದ ಬಿಸ್ನೆಸ್ ಅನ್ನ ಸ್ಪ್ಲಿಟ್ ಮಾಡಿ ಮತ್ತೆ ಒಂದೊಂದು ಸ್ಪ್ಲಿಟ್ ಅಲ್ಲಿ ನೀವು ನೋಡ್ತಾ ಹೋಗಿ ಅದರ ಪ್ರೋಗ್ರೆಸ್ ಅನ್ನ ಅಂತ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಫೈನಾನ್ಷಿಯಲ್ ಪೊಸಿಷನ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಲಿಕ್ಕೆ ಯಾವುದು ಮೂಲ? ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಮೂಲ. ಸೊ ಪ್ರತಿ ವರ್ಷಕ್ಕೊಮ್ಮೆ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೇವೆ. ಎಸ್, ದ ಪ್ರಾಫಿಟ್ ಅಂಡ್ ಲಾಸ್ ಅಂಡ್ financial position of the business are ascertained at the accounting period by preparing financial statements. ಇಲ್ಲಾಂದ್ರೆ ನಮಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ವರ್ಷಕ್ಕೊಂದು ಅಲ್ವಾ? ತುಂಬಾ ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಸೊ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಇರೋದ್ರಿಂದ ನಾವು ಆರಾಮಾಗಿ ವರ್ಷಕ್ಕೊಂದು ಸಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬಹುದು, ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡಬಹುದು, ನಮ್ಮ ಬಿಸ್ನೆಸ್ ಇದು ಪ್ರಾಫಿಟ್ ಅಥವಾ ಲಾಸ್ ಅಂತ ತಿಳ್ಕೊಳ್ಬಹುದು, ನಮ್ಮ ಬಿಸ್ನೆಸ್ ಇದು ಸ್ಟ್ಯಾಂಡಿಂಗ್, ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್ ಯಾವ ತರ ಇದೆ ಅಂತ ಹೇಳೋದನ್ನು ಕೂಡ ತಿಳ್ಕೋಬಹುದು. ದ ನೆಕ್ಸ್ಟ್ ಕಾನ್ಸೆಪ್ಟ್ ಮ್ಯಾಚಿಂಗ್ ಕಾನ್ಸೆಪ್ಟ್. ಇಲ್ಲಿ ನೋಡಿ ಹೆಸರೇ ಹೇಳುತ್ತೆ ಮ್ಯಾಚ್ ಮಾಡೋದು. ಓಕೆ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಅನ್ ಅಕೌಂಟಿಂಗ್ ಇಯರ್ ಶುಡ್ ಬಿ ಮ್ಯಾಚ್ಡ್ ವಿತ್ ದ ರೆವೆನ್ಯೂಸ್ ರೆಕಗ್ನೈಸ್ಡ್ ಇನ್ ದಟ್ ಇಯರ್. ಸೊ ಒಂದು ವರ್ಷದಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ ಇದೆ, ನಮ್ಮ ವೆಚ್ಚಗಳಿದೆ, ಅದನ್ನ ಆ ವರ್ಷದ ರೆವೆನ್ಯೂ ನಮ್ಗೆ ಏನೆಲ್ಲ ಬರಬೇಕಾಗಿದೆ, ಓಕೆ, ಆ ರೆವೆನ್ಯೂ ಜೊತೆ ನಾವು ಮ್ಯಾಚ್ ಮಾಡಬೇಕು, ಕಂಪೇರ್ ಮಾಡಬೇಕು. ದ ಎಕ್ಸೆಸ್ ಆಫ್ ರೆವೆನ್ಯೂ ಓವರ್ ಕಾಸ್ಟ್. ಎಕ್ಸೆಸ್ ಆಫ್ ರೆವೆನ್ಯೂ ನಮ್ಗೆ ಬರಬೇಕಾದದ್ದು ಜಾಸ್ತಿ ಇದ್ರೆ, ಕಾಸ್ಟ್ ನಮ್ಮ ವೆಚ್ಚಗಳು ಕಡಿಮೆ ಇದ್ದು ನಾವು ಸ್ವೀಕರಿಸಬೇಕಾದದ್ದು ಅಥವಾ ನಮ್ಮ ರೆವೆನ್ಯೂ ಇನ್ಕಮ್ ಜಾಸ್ತಿ ಇದ್ರೆ ಅದನ್ನ ನಾವು ಪ್ರಾಫಿಟ್ ಅಂತ ಹೇಳ್ತೇವೆ. ಅಂಡ್ ವೈಸ್ ವರ್ಸ ಏನು? ದ ಎಕ್ಸೆಸ್ ಆಫ್ ಕಾಸ್ಟ್ ಓವರ್ ರೆವೆನ್ಯೂ ಇಸ್ ಲಾಸ್ ಅಲ್ವಾ? ಸೊ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಡಿಮೆ ಇದ್ರೆ ಪ್ರಾಫಿಟ್ ಆಗುತ್ತೆ, ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಆದ್ರೆ ಲಾಸ್ ಆಗ್ತದೆ. ಇಟ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್ ಇನ್ ಅ ಪರ್ಟಿಕ್ಯುಲರ್ ಇಯರ್. ಒಂದು ವರ್ಷದಲ್ಲಿ ಬಿಸ್ನೆಸ್ ಪ್ರಾಫಿಟ್ ಅಲ್ಲಿ ಇದೆಯಾ ಲಾಸ್ ಅಲ್ಲಿ ಇದೆಯಾ ಅಂತ ಹೇಳೋದು ಗೊತ್ತಾಗುತ್ತೆ ನಮ್ಗೆ. ಯಾವ್ದ್ರಿಂದ ಗೊತ್ತಾಗುತ್ತೆ? ಬಿಕಾಸ್ ವಿ ಆರ್ ಫಾಲೋಯಿಂಗ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಲ್ವಾ? ನಾವು ಅಕೌಂಟ್ಸ್ ಪ್ರಿಪೇರ್ ಮಾಡುವಾಗ ಮ್ಯಾಚಿಂಗ್ ಕಾನ್ಸೆಪ್ಟ್ ಅನ್ನ ಫಾಲೋ ಮಾಡ್ತೇವೆ, ಅದಕ್ಕೋಸ್ಕರ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋದು ಆಗುತ್ತೆ. ಸಪೋಸ್ ಈ ಕಾನ್ಸೆಪ್ಟ್ ಇಲ್ಲದಿದ್ರೆ ಏನಾಗ್ತದೆ? ಮ್ಯಾಚ್ ಮಾಡದಿದ್ರೆ ನಾವು ನಮಗೆ ಪ್ರಾಫಿಟ್ ಲಾಸ್ ಗೊತ್ತೇ ಆಗೋದಿಲ್ಲ. ಕ್ಲಿಯರ್? The next one is realization or revenue recognition concept. According to this concept, a business is said to have earned revenue only when something is realized in money or money's worth and no revenue is based on future earnings should be taken into account. ಇದೇನ್ ಹೇಳುತ್ತೆ? ರೆವೆನ್ಯೂ ರೆಕಗ್ನಿಷನ್ ಅಂದ್ರೆ ಏನರ್ಥ? ನಮ್ಗೆ
ಇನ್ಕಮ್ ರೆಕಗ್ನಿಷನ್, ನಮ್ಗೆ ಇಷ್ಟು ಹಣ ಬರ್ತದೆ ಅಥವಾ ಸೇಲ್ ಆಗಿದೆ ಅಂತ ನಾವು ಹೇಳೋದು ಯಾವಾಗ? ರಿಯಲೈಸೇಷನ್. ಯಾವಾಗ ನಾವು ರಿಯಲೈಸ್ ಮಾಡ್ಕೊಳ್ಳೋದು ನಮ್ದೊಂದು ಸೇಲ್ ಆಗಿದೆ ಅಂತ? ಯಾವಾಗ ಅಂತ ಹೇಳಿದ್ರೆ ಸಮಥಿಂಗ್ ಈಸ್ ರಿಯಲೈಸ್ಡ್ ಇನ್ ಮನಿ ಆರ್ ಮನೀಸ್ ವರ್ತ್. ನಾವು ವಸ್ತುಗಳನ್ನು ಕೊಟ್ಟದಕ್ಕೆ ನಮಗೆ ಹಣ ಸಿಗ್ಬೇಕು, ಅಥವಾ ಹಣಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ದಾಖಲೆ ಸಿಗ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ನೀವೀಗ ಒಂದು ಪ್ರಾಡಕ್ಟ್ ಅನ್ನ ಮಾರ್ತೀರಾ. ಓಕೆ, ಸೊ ನಿಮ್ಗೆ ಹಣ ಸಿಗ್ಬೇಕು ಕೈಯಲ್ಲಿ, ಅಥವಾ ಬಿಲ್ ಸಿಗ್ಬೇಕು. ಅವ್ರ ಬಿಲ್ ಬರ್ದು ಓಕೆ ನಾನು 3 months ನಂತರ ಪೇ ಮಾಡ್ತೇನೆ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ಕಲ್ತಿದ್ದೀರಿ ನೀವು. ಸೊ ಬಿಲ್ ಕೊಟ್ಟಿರ್ಬೇಕು ಅಥವಾ ಚೆಕ್ ಕೊಟ್ಟಿರ್ಬೇಕು, ಏನಾದ್ರೂ ಒಂದು ಹಣ ಅಥವಾ ಹಣಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ದಾಖಲೆಗಳನ್ನ ನಿಮ್ಗೆ ಕೊಟ್ಟಿರ್ಬೇಕು. ಹಾಗಿದ್ರೆ ನೀವು ಹೇಳ್ಬೋದು ಓಕೆ ನಂದು ಸೇಲ್ ಆಗಿದೆ ಅಂತ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡಿ, ನೋ ರೆವೆನ್ಯೂ ಬೇಸ್ಡ್ ಆನ್ ಫ್ಯೂಚರ್ ಅರ್ನಿಂಗ್ ಶುಡ್ ಬಿ ಟೇಕನ್ ಇನ್ ಟು ಅಕೌಂಟ್. ಅದ್ರ ಅರ್ಥ ಏನು? ಯಾರೊಬ್ರು ಹೇಳಿರ್ತಾರೆ ಫ್ಯೂಚರ್ ಅಲ್ಲಿ 1-2-3 ತಿಂಗಳಾದ್ಮೇಲೆ ನಾನು ನಿಮ್ಗೆ ವಸ್ತು ತಗೊಳ್ತೇನೆ ಅಂತ. ಆಗ ನೀವು ನಿಮ್ಮ ಬುಕ್ ಅಲ್ಲಿ ಬರೆಯುವ ಹಾಗಿಲ್ಲ, ಓಕೆ 3 ತಿಂಗಳ ನಂತರ ಇವ್ರು ಕೊಡ್ತಾರೆ ಅಂತ ಹೇಳಿ ಇಷ್ಟು ಪ್ರಾಡಕ್ಟ್ ಸೇಲ್ ಆಯ್ತು ಅಂತ ಬರೆಯುವ ಹಾಗೆ ಇಲ್ಲ. ಯಾವಾಗ ಅವರು ನಿಮ್ಗೆ ಹಣ ಕೊಟ್ಟಿರ್ತಾರ ಅಥವಾ ಆ ಪ್ರಾಮಿಸ್ ಮಾಡಿರ್ತಾರೆ, ಪ್ರಾಮಿಸ್ ಅಂದ್ರೆ ಏನು? ಲೀಗಲಿ ಲಯಬಲ್. ಅವ್ರು ಬಿಲ್ ಕೊಟ್ಟಿರ್ತಾರೆ ಕ್ರೆಡಿಟ್ ಪರ್ಚೇಸ್ ಆಗಿದ್ರೆ, ಹಾಗಿದ್ರೆ ಮಾತ್ರ ನೀವು ಅದನ್ನ ರೆವೆನ್ಯೂ ರೆಕಗ್ನೈಸ್ ಮಾಡ್ಬೋದು, ನಂದು ಸೇಲ್ ಆಗಿದೆ ಅಂತ ಬುಕ್ ಅಲ್ಲಿ ಬರಿಬಹುದು. ಇಲ್ಲಾಂದ್ರೆ ಬರೆಯುವ ಹಾಗಿಲ್ಲ. ಓಕೆ ಫ್ಯೂಚರ್ ಅಲ್ಲಿ ಅವರು ತಗೊಳ್ತಾರೆ, ಇವರು ತಗೊಳ್ತಾರೆ, ಇಷ್ಟು ಸೇಲ್ ಆಯ್ತು ಅಂತ ಈಗ ಬರೆಯುವ ಹಾಗಿಲ್ಲ ನೀವು. ರೆವೆನ್ಯೂ ರೆಕಗ್ನಿಷನ್ ಅಂದ್ರೆ ಹಾಗೆ. ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ವೆನ್ ರೆವೆನ್ಯೂ ಶುಡ್ ಬಿ ರೆಕಾರ್ಡೆಡ್ when something is realized in money or money's worth. Okay, revenue is considered as being realized on the date on which goods are transferred to the customer. ಯಾವ ಡೇಟ್ಗೆ goods are transferred to the customer and the customer becomes legally liable to pay them. ನಾನು 3 ಡೇಟ್ಸ್ ಹೇಳ್ತೇನೆ. ಓಕೆ, ಈಗ June 1st ನಿಮ್ಗೆ ಒಂದು ಆರ್ಡರ್ ಬರುತ್ತೆ, ನನಗೆ ಈ ಗೂಡ್ಸ್ ಬೇಕು ಅಂತ ಹೇಳಿ ಒಂದು ಆರ್ಡರ್ ಬರುತ್ತೆ ಅಂತ ಅಂದ್ಕೊಳ್ಳಿ. June 1st June 15th ಏನಾಗುತ್ತೆ, ನೀವು ಆ ಗೂಡ್ಸ್ ಅನ್ನ ಅವ್ರಿಗೆ ಕೊಡ್ತೀರಾ, ರೈಟ್? ನೀವು ಆ ಗೂಡ್ಸ್ ಅನ್ನ ಕೊಡ್ತೀರಾ. ಈಗ ಕಸ್ಟಮರ್ ಯಾವ ಡೇಟ್ ಅಲ್ಲಿ ನೀವು ಸೇಲ್ ಆಗಿದೆ ಅಂತ ಬರೀತೀರಿ? June 1st ಬರೀತೀರಾ, June 15th ಬರೀತೀರಾ? June 15th ಬರೀಬೇಕು. ಯಾಕೆ ಹೇಳಿ? ಅವತ್ತು ನೀವು ಗೂಡ್ಸ್ ಅನ್ನು ಸೆಲ್ ಮಾಡಿದ್ರಿ, ಮತ್ತೆ ಆ ಕಸ್ಟಮರ್ ನಿಮಗೆ ಹಣ ಕೊಡದಿದ್ರು ಕೂಡ ಗೂಡ್ಸ್ ಆರ್ ಟ್ರಾನ್ಸ್ಫರ್ಡ್ ಅಲ್ವಾ? ಗೂಡ್ಸ್ ಆರ್ ಟ್ರಾನ್ಸ್ಫರ್ ಟು ಹಿಮ್. ಸೊ ಅವರು ಲೀಗಲಿ ಲಯಬಲ್. ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಹಣ ಇರಬಹುದು, ಆದ್ರೆ ಅವರು ಫ್ಯೂಚರ್ ಅಲ್ಲಿ ಕೊಡ್ಲೇಬೇಕಾಗ್ತದೆ, ಬಿಕಾಸ್ ಇಟ್ ಇಸ್ ಲೀಗಲ್. ಗೂಡ್ಸ್ ಅವರಿಗೆ ಟ್ರಾನ್ಸ್ಫರ್ ಆಗಿದೆ, ಅವರು ರಿಸೀವ್ ಮಾಡಿ ಆಗಿದೆ. ಸೊ ನೀವು 15th ಆ ಡೇಟ್ ಅಲ್ಲಿ ಬರಿಬಹುದು ಸೇಲ್ಸ್ ಅಂತ ಹೇಳಿ ಬರಿಬಹುದು. ಸೊ ಫಸ್ಟಿಗೆ ಆರ್ಡರ್ ಬಂದ ತಕ್ಷಣ ಬರೆಯೋ ಹಾಗಿಲ್ಲ. ಕ್ಲಿಯರ್ ಅಲ್ವಾ? ಸೊ ದಿಸ್ ಇಸ್ ರಿಯಲೈಸೇಷನ್ ಕಾನ್ಸೆಪ್ಟ್. The last one is objectivity concept. This concept implies that all accounting transactions should be evidenced and supported by the business documents. So ಯಾವುದೇ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಇರ್ಬೋದು, ಅದಕ್ಕೆ ಎವಿಡೆನ್ಸ್ ಇರಬೇಕು, ಸಾಕ್ಷಿ ಇರಬೇಕು. ಏನೆಲ್ಲ ಸಾಕ್ಷಿ? ಇನ್ವಾಯ್ಸ್ ಇರ್ಬೋದು, ವೋಚರ್ಸ್ ಇರ್ಬೋದು. ಓಕೆ, ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಟ್ ಶುಡ್ ಬಿ ಫ್ರೀ ಫ್ರಮ್ ದ ಬಯಾಸ್ ಆಫ್ ದ ಅಕೌಂಟೆಂಟ್ ಆರ್ ಅದರ್ಸ್. ಸುಮ್ನೆ ಬರೆಯೋ ಹಾಗಿಲ್ಲ. ಓಕೆ, ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ, ಇಷ್ಟು ಅಮೌಂಟ್ ಆಯ್ತು, ಇಲ್ಲ. ಅದಕ್ಕೆ ರಿಸೀಟ್ ತೋರಿಸಬೇಕು, ವೋಚರ್ ತೋರಿಸಬೇಕು, ಓಕೆ, ಬಿಲ್ ತೋರಿಸಬೇಕು. ದೀಸ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಫಾರ್ಮ್ ದ ಬೇಸಿಸ್ ಫಾರ್ ರೆಕಾರ್ಡ್ ಆಫ್ ಎಂಟ್ರೀಸ್ ಅಂಡ್ ಆಡಿಟ್. ಓಕೆ, ಆಡಿಟ್ ಮಾಡುವಾಗ ಎಲ್ಲ ಹೆಲ್ಪ್ ಆಗುತ್ತೆ, ಪರೀಕ್ಷೆ ಮಾಡುವಾಗ ನೀವು ಕರೆಕ್ಟ್ ಮಾಡಿದೀರಾ ಇಲ್ವಾ ಅಂತ. ಅಕೌಂಟಿಂಗ್ ರೆಕಾರ್ಡ್ ಬೇಸ್ಡ್ ಆನ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಇಸ್ ರೆಡಿಲಿ ಅಂಡ್ ಆಬ್ಜೆಕ್ಟಿವ್ಲಿ ವೆರಿಫೈಯಬಲ್. ಇಲ್ಲಿ ಏನು ಕನ್ಫ್ಯೂಷನ್ ಇರೋದಿಲ್ಲ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ನೀವು ಇಷ್ಟು ಪರ್ಚೇಸ್ ಮಾಡಿದ್ದೀರಿ, ಬಿಲ್ ರೆಕಾರ್ಡ್ ಎಲ್ಲ ಇದೆ ಅದಕ್ಕೆ. therefore ಯೂನಿವರ್ಸಲಿ ಅಕ್ಸೆಪ್ಟೇಬಲ್. ಸೊ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅದನ್ನು. ಇಲ್ಲಾಂದ್ರೆ ಏನಾಗುತ್ತೆ, ರಾಮನ ಲೆಕ್ಕ ಕೃಷ್ಣನ್ ಲೆಕ್ಕ ಅಂತ ಕೇಳಿರ್ತೀರಿ ನೀವು ಅಲ್ವಾ? ಸುಮ್ನೆ ಬರೆಯೋದು, ಸುಮ್ನೆ ಮ್ಯಾನಿಪುಲೇಟ್ ಮಾಡೋದು. ಸೊ ಇದನ್ನು ತಪ್ಪಿಸ್ಲಿಕ್ಕೆ ನಿಮ್ಗೆ ಅಲ್ಲಿ ಸಾಕ್ಷಿ ಇರಬೇಕು, ಇನ್ವಾಯ್ಸ್, ವೋಚರ್, ಬಿಲ್ಸ್ ಇಂಥದ್ದೆಲ್ಲ ಇಡಬೇಕು ಅಂತ. ಸೊ ಈ ಕಾನ್ಸೆಪ್ಟ್ ಇಂದ ಏನಾಗ್ತದೆ, ಬಿಸ್ನೆಸ್ ಅಲ್ಲಿ ಆದಷ್ಟು ಪ್ರಾಬ್ಲಮ್ಸ್ ಆಗೋದನ್ನು, ಮ್ಯಾನಿಪುಲೇಷನ್ ಆಗೋದನ್ನು ತಪ್ಪಿಸಬಹುದು. ಫೇರ್ ವ್ಯೂ ಕೊಡ್ಬೋದು, ನಮ್ಮ ಬಿಸ್ನೆಸ್ ಪರ್ಫೆಕ್ಟ್ ಇದೆ ಅಂತ ಪಾರದರ್ಶಕತೆಯನ್ನು ನಾವು ನಿರ್ವಹಿಸಬಹುದು. ಕ್ಲಿಯರ್? ಸೊ ದೀಸ್ ಆರ್ ದ 10 ಮೇಜರ್ ಕಾನ್ಸೆಪ್ಟ್ಸ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ 4 ಕಾನ್ಸೆಪ್ಟ್ಸ್, ಈ ವಿಡಿಯೋದಲ್ಲಿ 6 ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಜಸ್ಟ್ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು.